ಇದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯಾಕಂದರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಿನಾಚರಣೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಆಗ ನೋಡಿದರೆ ಇದು 100 ದಾಟಬೇಕಾಗಿತ್ತು ಈಗ. ಯಾಕಂದರೆ ನಮ್ಮ ಮೂಲತಃ ಯೋಗ ಇರೋದು ನಮ್ಮ ದೇಶದಿಂದನೇ. ಸೊ ವಿಶ್ವದೆಲ್ಲೆಡೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಲಾಗ್ತಾ ಇದೆ. ಶ್ರೀನಗರದಲ್ಲಿ ಪ್ರಧಾನಿ ಮೋದಿಯವರು ಯೋಗಾಸನ ಮಾಡಿದರು. ಬಳ್ಳಾರಿಯಲ್ಲಿ CM, ಬೆಂಗಳೂರಿನಲ್ಲಿ DCM ಅವರು ಯೋಗ ಮಾಡಿದರು. ಯೋಗ ದಿನದ ವಿಶೇಷತೆಗಳೇನು? ಸೊ ಅದರೆಲ್ಲದರ ಡೀಟೇಲನ್ನು ನಿಮಗೆ ಕೊಡ್ತೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಶಕದ ಸಂಭ್ರಮ ಹೇಗಿತ್ತು, ಯಾವ ರೀತಿಯಾಗಿ ಮನೆ ಮಾಡಿತ್ತು ಅಂತ ನೋಡೋಣ. ದೇಶಾದ್ಯಂತ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಶ್ರೀನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಗ. ಇವತ್ತು ದೇಶ ವಿದೇಶಗಳಲ್ಲಿ ಅದ್ದೂರಿಯಾಗಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಶ್ರೀನಗರದ ಶೇರ್-ಎ-ಕಾಶ್ಮೀರ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಯೋಗಾಭ್ಯಾಸ ಮಾಡಿದ್ರು. ಸುಮಾರು 7,000 ಮಂದಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ರು. ಕಾರ್ಯಕ್ರಮದಲ್ಲಿ ಮಾತಾಡಿದ ಮೋದಿ, ಜಗತ್ತಿನಾದ್ಯಂತ ಯೋಗ ಮಾಡೋರ ಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಯೋಗದತ್ತ ಜನ ಆಕರ್ಷಿತರಾಗ್ತಾ ಇದ್ದಾರೆ. ಇದರೊಂದಿಗೆ ಯೋಗ ದಿನ ವಿಶ್ವದಾದ್ಯಂತ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದೆ ಅಂದ್ರು. 10 ವರ್ಷಗಳ ಹಿಂದೆಯೇ ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸೋಕೆ ಮುಂದಾಗಿದ್ದೆ ಅಂದ್ರು. ಭಾರತದ ಪ್ರಸ್ತಾಪವನ್ನ 177 ದೇಶಗಳು ಬೆಂಬಲಿಸಿದ್ವು. ಇದು ಸ್ವತಃ ದಾಖಲೆಯಾಗಿದೆ ಅಂತ ಹೇಳಿದ್ರು. इंटरनेशनल योगा डे 10 वर्ष की ऐतिहासिक यात्रा पूरी कर चुका है। 2014 में मैंने यूनाइटेड नेशंस में इंटरनेशनल योगा डे का प्रस्ताव रखा था। भारत के इस प्रस्ताव का 177 देशों ने 177 समर्थन किया। ದೇಶಾದ್ಯಂತ ಗಣ್ಯರಿಂದ ಯೋಗಾಸನ, ರಾಜ್ಯದಲ್ಲೂ ಗಣ್ಯರಿಂದ ಯೋಗಾಸನ. ಯೋಗ ದಿನಾಚರಣೆ ಭಾಗವಾಗಿ ದೇಶದ ವಿವಿಧ ಕಡೆ ಪ್ರಮುಖ ಗಣ್ಯರು, ನಾಯಕರು ಯೋಗಾಸನ ಮಾಡಿದ್ರು. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಸಂಸತ್ನಲ್ಲಿ ಸ್ಪೀಕರ್ ಓಂ ಬಿರ್ಲಾ, ನೋಯ್ಡಾದ BHELನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ವಿದೇಶಗಳ ರಾಯಭಾರಿಗಳ ಜೊತೆಗೆ ಸಚಿವ ಜೈಶಂಕರ್, ಅಹಮದಾಬಾದ್ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಸೇರಿದಂತೆ ಎಲ್ಲಾ ಕೇಂದ್ರ ಸಚಿವರು ಹಾಗೂ ರಾಜ್ಯಗಳಲ್ಲಿ CMಗಳು ಯೋಗಾಭ್ಯಾಸ ಮಾಡಿದ್ರು. ಯೋಗವನ್ನು ಎಲ್ಲರೂ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮುಖಾಂತರ ಅವರ ಮನಸ್ಸಿನ ಒಂದು ಅಸಮತೋಲನವನ್ನು ಮತ್ತು ಅವರ ಶರೀರದಲ್ಲಿ ಇರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಎಲ್ಲರಲ್ಲೂ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ರ ಮುಖಾಂತರ ಒಂದು ಆರೋಗ್ಯವಂತರಾಗಿ ಬಾಳ್ತಕ್ಕಂಥದ್ದಕ್ಕೆ ಎಲ್ಲರೂ ಇವತ್ತು ತಮ್ಮ ದಿನಚರಿಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ರಾಜಸ್ಥಾನದ ಮರುಗಾಡು ಸೇರಿದಂತೆ ಭಾರತದ ಗಡಿಯಲ್ಲಿ ಸೈನಿಕರು ಯೋಗಾಭ್ಯಾಸ ಮಾಡಿದ್ರು. ಇಂಡೋ-ಪಾಕ್ ಗಡಿ ಅಟಾರಿ ವಾಘಾ ಬಾರ್ಡರ್ನಲ್ಲಿ BSF ಸೈನಿಕರು ಯೋಗ ಮಾಡಿದ್ರು. ನ್ಯೂಯಾರ್ಕ್ ಸೇರಿದಂತೆ ವಿವಿಧ ದೇಶದಲ್ಲೂ ಕೂಡ ಯೋಗ ಮಾಡಲಾಯಿತು. ಇನ್ನು ಬಳ್ಳಾರಿಯ ಜಿಂದಾಲ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ನಟಿ ಶ್ರೀಲೀಲಾ ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ರು. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಎಲ್ರಿಗೂ ತುಂಬಾ ಯಂಗ್ಸ್ಟರ್ಸ್ ಇದ್ರು ಇಲ್ಲಿ. ಸೊ ಎಲ್ರಿಗೂ ಇಟ್ಸ್ ಗುಡ್ ದಟ್ ಈ ತರ ಇವೆಂಟ್ಸ್ ಇದ್ರೆ ಯಂಗ್ಸ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ ಯೋಗ ಇಂಪಾರ್ಟೆನ್ಸ್ ಬಗ್ಗೆ. ಹಾಗೂ ನಾನೊಂದು ಆಕ್ಟ್ರೆಸ್ ಜೊತೆ ಒಂದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೂಡ ಐ ಆಮ್ ಸಪೋರ್ಟಿಂಗ್ ದಿಸ್ ಅಂಡ್ ಎಲ್ಲರನ್ನ ಎಂಕರೇಜ್ ಮಾಡ್ತಿದ್ದೀನಿ. ಮನೇಲಿದ್ರು ಐ ಎಂಕರೇಜ್ ಎಲ್ಲರೂ ಯೋಗ ಮಾಡಿ. ಇನ್ನೊಂದು ಕಡೆ ವಿಧಾನಸೌಧದ ಮುಂಭಾಗ ನಡೆದ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಭಾಗವಹಿಸಿದ್ರು. ಯೋಗಾಸನ ಮಾಡಲು DK ಶಿವಕುಮಾರ್ ಸ್ವಲ್ಪ ಪರದಾಡಿದ್ರು. ನಟ ಶರಣ್, ನಟಿ ಅನುಪ್ರಭಾಕರ್ ಸಾಥ್ ಕೊಟ್ರು. ಉಡುಪಿ ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸಿಕಂದರಾಬಾದ್ನ ಪೂರ್ಣಬೋಧ ವಿದ್ಯಾಪೀಠ ಮಠದಲ್ಲಿ ಯೋಗಾಭ್ಯಾಸವನ್ನ ನಡೆಸಿದ್ರು. ಪ್ರತಿದಿನ ಬೆಳಗ್ಗೆ ವಿವಿಧ ಕಠಿಣ ಯೋಗ ಭಂಗಿಗಳನ್ನ ಅಭ್ಯಾಸ ಮಾಡೋ ಪೇಜಾವರ ಶ್ರೀಗಳು ಇವತ್ತು ಶಿಷ್ಯರ ಜೊತೆ ಯೋಗಾಸನಗಳನ್ನ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ TV.